ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಮೈಸೂರಲ್ಲಿದ್ದೀನಿ. ಅದಕ್ಕೇ ಒಂದು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಮಾಡೋಕ್ಕಾಗೋದಿಲ್ಲ, ನನ್ನ ತಂಗಿದು ಫುಲ್ ಜಾಯಿಂಟ್ ಫ್ಯಾಮ್ಲಿ ಆಗಿದ್ದರಿಂದ ಏನೋ ವ್ಲಾಗ್ ಮಾಡಿಲ್ಲ. ಬೆಂಗಳೂರದೇ ಒಂದು ವ್ಲಾಗ್ ಇತ್ತು, ಅದು ಸ್ವಲ್ಪನೇ ಇತ್ತು. ಅದಕ್ಕೇ ಮೈಸೂರಿಗೆ ಬಂದಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಚಿಕ್ಕವಾದ ವ್ಲಾಗ್ ಇತ್ತು, ಅದು ಒಂದು ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ತೀರ ಚಿಕ್ಕವಾದ, ನಾನು ಯಾವತ್ತೂ ಇಷ್ಟು ಚಿಕ್ಕ ವ್ಲಾಗೇ ಮಾಡಿಲ್ಲ, ಇದೇ ಫಸ್ಟು. ಸರಿ ಫ್ರೆಂಡ್ಸ್, ಆ ವ್ಲಾಗ್ ನೋಡ್ಕೊಂಬನ್ನಿ. ನೋಡ್ಕೊಂಬಂದ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಾಂದರೆ ಎಂಡ್ ಮಾಡಿಬಿಡ್ತೀನಿ, ಯಾಕಂದರೆ ಆಗೋದಿಲ್ಲ, ಟೈಮು ನನ್ನ ಹತ್ರ ಇದ್ದಕ್ಕಿಲ್ಲ. ಆಮೇಲೆ ಫ್ಯಾಮ್ಲಿ ಮೆಂಬರ್ಸು ಜಾಸ್ತಿ ಇರೋದ್ರಿಂದ ನಾವು ಸಪ್ರೇಟಾಗಿ ಫ್ರೆಂಡ್ಸ್, ಇದು ಬೆಂಗಳೂರಲ್ಲಿರುವಂತಹ ರಾಜ್ಕುಮಾರ್ ಸಮಾಧಿ. ನನ್ನ ತಂಗಿ ಎಲ್ಲ ಬಂದಿದ್ರಲ್ವ, ಅದಕ್ಕೇ ಕರ್ಕೊಂಡು ಹೋಗಿದೆ. ಆವಾಗಲೂ ಒಂದು ಚಿಕ್ಕವಾದ ಕ್ಲಿಪ್ಪಿಂಗ್ಸ್ ಇತ್ತು, ಬೆಂಗಳೂರ್ದು ಇಷ್ಟೇ. ಇನ್ನೂ ತುಂಬ ಕಡೆ ಹೋಗಿದ್ವಿ. 3 ಜನ ಮಕ್ಕಳಿರೋದ್ರಿಂದ ವ್ಲಾಗ್ಸೇ ಮಾಡಿಲ್ಲ. ಸ್ವಲ್ಪ ತಿರ್ಗಾಡ್ಕೊಂಡು ಎಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಆದ್ರೂ ಆಗಲಿಲ್ಲ ಮಾಡೋಕ್ಕೆ. ನೆಕ್ಸ್ಟ್ ಸರಿ ನಾವು ಹೋದಾಗ ಮಾಡ್ಕೊಂಬಂದು ತೋರಿಸ್ತೀನಿ, ವೀಡಿಯೋಸ್ ಎಡಿಟ್ ಮಾಡ್ತೀನಿ. ಇದು ನನ್ನ ತಂಗಿ, ಇಬ್ಬರು ಮಕ್ಕಳು, ನನ್ನ ತಂಗಿ ಮತ್ತು ಇಬ್ಬರು ಮಕ್ಕಳು ಅಷ್ಟೇ ಬಂದಿದ್ದರು. ಆಮೇಲೆ ಅವ್ರು ಯಾರು ಅವ್ರ ಹಸ್ಬೆಂಡ್ ಎಲ್ಲ ಬಂದು ಬಿಟ್ಬಿಟ್ಟು ಹೋಗಿದ್ರು ಅಷ್ಟೇ. ಅವರೇನು ಇದ್ದಕ್ಕಿಲ್ಲ, ಒಂದು 4 ದಿವಸ ಇದ್ದಿದ್ರು. ತಿರುಗಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಅಲ್ಲೇನೋ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ನನ್ನ ಹಸ್ಬೆಂಡ್ ಬಂದಿದ್ದರು, ಅದಕ್ಕೇ ಅವರು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ತೊಗೊಂಡ್ರು. ಅದಕ್ಕೇ ಆಯಿತು, ಇಲ್ಲಾಂದರೆ ಆಗ್ತಾಯಿದ್ದಕ್ಕಿಲ್ಲ ನನಗೆ. ಅಂದರೆ ಮಕ್ಕಳು ಇರ್ತಾರಲ್ವ, ಅವ್ರನ್ನ ಇಟ್ಕೊಳ್ಬೇಕು, ತುಂಬ ಜನ ಇರುತ್ತಾರೆ, ಅದೊಂದು ಸ್ವಲ್ಪ ಹಿಂಸೆ ಇತ್ತು. ಅದಕ್ಕೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇದಾದಮೇಲೆ ಇಸ್ಕಾನ್ಗೂ ಹೋಗಿದ್ವಿ. ಇಸ್ಕಾನ್ಗೂ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇಸ್ಕಾನಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋಂಗಿದ್ದಕ್ಕಿಲ್ಲ, ಅದಕ್ಕೇ ವೀಡಿಯೋ ಎಡಿಟಿಂಗ್ ಮಾಡೋಂಗಿಲ್ಲ ಅಂಥೇಳಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸು ಹೊರಗಡೆ ಮಾತ್ರ ತೊಗೊಂಡಿದ್ದೀನಿ. ಒಳಗಡೆನೂ ಮಾಡಿಲ್ಕಿಲ್ಲ, ಯಾಕಂದರೆ ಅಲ್ಲಿ ಅಲೌಡ್ ಇದ್ದಕ್ಕಿಲ್ಲಲ್ವ, ಏನಕ್ಕೆ ಸುಮ್ಮನೆ ಅಂಥೇಳಿ ಮಾಡಿಲ್ಲ. ನೀವು ಯಾರ್ಯಾರು ಇಸ್ಕಾನ್ಗೆ ಹೋಗಿ ಬಂದಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟೇ ಮುಗಿಸ್ತೀನಿ. ಆಮೇಲೆ ಇಲ್ಲಿಂದ ನಾನು ಮೈಸೂರಿಗೆ ಹೋಗಿದ್ನಲ್ವ, ಮೈಸೂರಲ್ಲಿ ಒಂದು ಸ್ವಲ್ಪ ನನ್ನ ತಂಗಿ ಎಲ್ಲ ಆಟಾಡ್ತಾಯಿದ್ರು, ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಇದು ಇಷ್ಟೇ ಇಸ್ಕಾನ್ ಟೆಂಪಲ್ದಾಗಿದೆ. ಆಮೇಲೆ ಮನೆಗೆ ಹೋಗ್ವಿ, ಮಾಮೂಲಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಂಡು ಅದು ಇದ್ದಿದೆ ಅಲ್ವಾ, ಅದೇ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ಏನೂ ಶೇರ್ ಮಾಡಿಲ್ಲ. ಜಸ್ಟ್ ಒಂದು ಸ್ವಲ್ಪ ಎಲ್ಲಾದರೂ ಹೋಗಿದ್ದು ಸ್ವಲ್ಪನೇ, ಇದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ. ಏನೋ ತುಂಬ ಕಡೆ ಹೋಗಿದ್ದಾಗ ಮಾಡೋಕ್ಕಾಗಿಲ್ಲ, ಅದಕ್ಕೆ ಮಾಡಿಲ್ಲ. ಇದು ಇವಾಗ ಮೈಸೂರಿಗೆ ಹೋಗ್ಬಿಟ್ಟು ಬಂದು ಮೈಸೂರಿಂದ ಒಂದು ಸ್ವಲ್ಪನೇ ವೀಡಿಯೋಸ್ ಇದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು 4 ಡೇಸಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇದೇ ಕಾರಣದಿಂದ ನಾನು ಮೈಸೂರಲ್ಲಿ ಇರೋದ್ರಿಂದ ವೀಡಿಯೋನೇ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಆಮೇಲೆ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಾ ಇದ್ದಕ್ಕೆಲ್ಲ. ಇದು ನೋಡಿ, ಲಾಸ್ಟ್ ವೀಕು ಹೋಗಿ ಬಂದಿರೋದು, ಏನೋ ಎಡಿಟಿಂಗೇ ಮಾಡಿಲ್ಲ. ಆವಾಗಲೇ ಇವತ್ತು ಫ್ರೈಡೇ, ಇವತ್ತೇ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಇವತ್ತೇ ಎಡಿಟಿಂಗ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಇನ್ನು ನನ್ನ ತಂಗಿ ಮನೆಯಲ್ಲಿ ಮೈಸೂರಲ್ಲಿ ನನ್ನ ತಂಗಿ ಮಕ್ಕಳು ಆಟ ಆಡ್ತಾಯಿದ್ರು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇನ್ನೊಂದು ತಂಗಿ ಮಗ, ನನ್ನ ತಂಗಿ ಮಗಳು, ಆಮೇಲೆ ಇದು ನನ್ನ ಮಗಳು ಅಲ್ವಾ, ಗೊತ್ತಿದ್ದಿದೆ ನನ್ನ ಮಗಳು ಯಾರು ಅಂಥೇಳಿ. ಇಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗು ನೋಡಿ, ಚೆನ್ನಾಗಿತ್ತು, ಒಂದು ಚಿಕ್ಕದಾಗಿ ಒಂದು ಪುಟ್ಟವಾದ ವ್ಲಾಗ್ ಶೇರ್ ಮಾಡಿದ್ದೀನಿ, ಸರಿನಾ? ಬನ್ನಿ ಫ್ರೆಂಡ್ಸ್, ಇವತ್ತು ನನ್ನ ತಂಗಿ ಮಕ್ಕಳು ಹೇಗೆ ಆಟಾಡ್ತಾರೆ, ಏನು ಮಾಡ್ತಾರೆ ಅಂಥೇಳಿ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಇವಾಗ ನನ್ನ ತಂಗಿ ಮಕ್ಕಳು ಮತ್ತು ನನ್ನ ತಂಗಿ ಮಕ್ಕಳು ಮತ್ತು ನನ್ನ ಮಗಳು ಯಾವ ಥರ ಮಾತಾಡ್ತಾರೆ ಅಂಥೇಳಿ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ವಾಯ್ಸ್ ಓವರ್ ಏನೂ ಕೊಡಲ್ಲ, ಹಂಗೇನೆ ರ್ಯಾಂಡಮ್ ಆಗಿ ವಾಯ್ಸ್ ಕೇಳ್ಕೊಳ್ಳಿ, ಚೆನ್ನಾಗಿರುತ್ತೆ. ವಿರಾಟ್ ಸ್ಮೈಲ್, ವಿರಾಟ್, ಚಿರಸ್ವಿ, ಚಿನ್ನಿ,
ನನ್ನ ತಂಗಿ ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ತಂಗಿ ಮನೆಯಲ್ಲಿ ತುಂಬ ರಿಲೇಷನ್ ಆಗಿದ್ದರಿಂದ, ಅಂದರೆ ಜಾಯಿಂಟ್ ಫ್ಯಾಮಿಲಿ ನನ್ನ ತಂಗಿ ಮನೆಯಲ್ಲಿ, ಅದಕ್ಕೇ ವೀಡಿಯೋಸ್ ಏನೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನನ್ನ ತಂಗಿ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ಅದು ವಾಯ್ಸ್ ಓವರು ಕೊಡೋಕ್ಕಾಗೋದಿಲ್ಲ, ತುಂಬ ಜನ ಇರುತ್ತಾರೆ. ಆಮೇಲೆ ನಾನು ಇವಾಗ ಹೊಸದು ವೀಡಿಯೋ ಮಾಡೋದ್ರಿಂದ ಅದು ಸರಿಯಾಗಿ ಅಡ್ಜಸ್ಟ್ಮೆಂಟು ಆಗೋಲ್ಲ, ಸರಿಯಾಗಿ ಕಾಣೋದು ಇಲ್ಲ, ಅದಕ್ಕೇ ಬೇಡ ಅಂದ್ಕೊಂಡು ವೀಡಿಯೋಸ್ ಏನೂ ಮಾಡೋದಿಲ್ಲ. ಸರಿನಾ ಫ್ರೆಂಡ್ಸ್? ಆಮೇಲೆ ಬೆಂಗಳೂರಿಗೆ ಹೋಗಿಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಗಿದ್ದಷ್ಟು ಒಂದು ಇನ್ನೊಂದೇ ವೀಡಿಯೋಸ್ ಇದೆ, ಅದು ಇನ್ನೊಂದು ವೀಡಿಯೋಸ್ ಮಾಡ್ತೀನಿ. ಅದು ಇನ್ನೊಂದು ವೀಡಿಯೋಸ್ ಇದ್ದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇಲ್ಲೂ ತುಂಬ ದೇವಸ್ಥಾನಕ್ಕೆ ಎಲ್ಲದಕ್ಕೂ ಹೋಗಿ ಬಂದೆ, ಆದ್ರೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ ಬಂದಿಲ್ಲ ಅಲ್ವಾ, ನನ್ನ ಹಸ್ಬೆಂಡ್ ಬಂದಿದ್ದರೆ ಖಂಡಿತವಾಗ್ಲೂ ಅವರು ಸ್ವಲ್ಪ ವೀಡಿಯೋಸ್ ಮಾಡ್ತಿದ್ರು, ನಾನು ಒಂದು ಸ್ವಲ್ಪ ಮಾಡಿಬಿಟ್ಟು ಅಡ್ಜಸ್ಟ್ ಆಗ್ತಿತ್ತು. ಇವಾಗ ನಾನು ಒಬ್ಬಳೇ ಆಗಿದ್ದರಿಂದ ನನ್ನ ಮಗಳಿಗೆ ತೊಗೊಂಡು ತಿರುಗಬೇಕು, ಅದು ಒಂದು ಪ್ರಾಬ್ಲಮ್ ಆಗಿದ್ದರಿಂದ ವೀಡಿಯೋಸ್ ಏನೂ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಹಾಗೆ ಇವತ್ತು ಫ್ರೈಡೇ ಆಗಿದ್ದರಿಂದ ಇವತ್ತು ವೀಡಿಯೋ ಎಡಿಟಿಂಗ್ ಮಾಡೋಣ, ಇದು ಹಾಕ್ಬಿಡೋಣ. ತುಂಬ ದಿನ ಆಯಿತು, ಲಾಂಗ್ ಆಗಿತ್ತು, ಚೆನ್ನಾಗಿರೋದಿಲ್ಲ. ಲಾಂಗ್ ಆಗಿಬಿಟ್ರೆ ನನಗೂ ಇಂಟ್ರೆಸ್ಟೇ ಬರ್ತಾಯಿಲ್ಲ ಮಾಡೋಕ್ಕೆ, ಅದಕ್ಕೇ ಬೇಡ ಅಂಥೇಳಿ ಒಂದು ವೀಡಿಯೋಸೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸರಿನಾ? ಇನ್ನು ನೆಕ್ಸ್ಟು ನಾಳೆಯಿಂದ ಮಂಡೆಯಿಂದ ಕಂಟಿನ್ಯೂಸು ವ್ಲಾಗ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ಇವಾಗ ಒಂದು ವೀಡಿಯೋ ಇದ್ರೂ ನಾಳೆ ಸ್ಯಾಟರ್ಡೆ ಸಂಡೇ ಹೋಗ್ತಾ ಇದ್ದೇನೆ. ಸಂಡೇ ಬಂದಮೇಲೆ ಆಗೋದಿಲ್ಲ ಅಲ್ವಾ, ನೋಡಿ ಹಿಂಗೇನೆ ನನಗೆ ಟ್ರಿಪ್ಪಿಗೆ ಹೋದೆ, ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ನಾನು ಡೈಲಿ ವ್ಲಾಗ್ಸೇ ಮಾಡೋದು ಚೆನ್ನಾಗಿರುತ್ತೆ, ನನಗೆ ಡೈಲಿ ವ್ಲಾಗ್ಸೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋದಾಗ ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅಂತೀನಿ, ಮರ್ತೋಯ್ತೀನಿ, ಹಿಂಗೆ ಆಗೋದು ಫ್ರೆಂಡ್ಸ್. ಸರಿನಾ? ಇವಾಗ ನೋಡೋಣ, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಚಿಕ್ಕವಾದ ಪುಟ್ಟವಾದ ವ್ಲಾಗ್ ಹೇಗಿತ್ತು ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಿಮ್ಗೇನಾದರೂ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ. ನನ್ನ ತಂಗಿ ಮನೆಯಲ್ಲಿ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸು ತೊಗೊಂಡು ನಿಮಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಬನ್ನಿ ಫ್ರೆಂಡ್ಸ್, ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ, ಆಗ್ತದ ಇಲ್ವೋ, ಇಲ್ಲ ಅಂದರೆ ಏನು ಮಾಡಿಬಿಡ್ಬೇಕು ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ನಿಮಗೆ ಹೇಳ್ದೆ ನಾನು ವಿಡಿಯೋ ಎಡಿಟಿಂಗ್ ಅಂದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ಮಾಡೋಕ್ಕೆ ಆಗಿಲ್ಲ. ಆವಾಗಲೇ ಟೈಮ್ ಆಗಿಬಿಟ್ಟಿದೆ, 10 ಗಂಟೆ ಆಗಿದೆ. ಇನ್ನು 1 ಅವರ್ಗೆ ನಾನು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಇವತ್ತು ಫ್ರೈಡೇನೇ ಇವತ್ತು ಫ್ರೈಡೇ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಸರಿನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಒಂದು ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ, ಮಾಡೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ, ಸರಿನಾ? ಸರಿನಾ? ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್, ಓಕೆ? ಇದು ನನ್ನ ತಂಗಿ ಮನೆ. ಇವತ್ತಿನ ವ್ಲಾಗ್ ಒಂದು ಚಿಕ್ಕವಾದ ವ್ಲಾಗ್, ಇಷ್ಟೇ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಅಂದರೆ ಇನ್ನೂ ಇದೆ, ಅದು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಇವತ್ತಿನ ಫ್ರೈಡೇ ಅಲ್ವಾ, ಇವತ್ತಿನೊಂದು ವ್ಲಾಗ್ ಮಾಡಿ ಮುಗಿಸ್ಬಿಡೋಣ ಅಂದ್ಕೊಂಡು ಅದಕ್ಕೆ ಒಂದು ಸಿಂಪಲಾದ ವ್ಲಾಗ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವಾಗ ಮೈಸೂರಲ್ಲಿ ಇರೋದ್ರಿಂದ ವೀಡಿಯೋಸು ಡೈಲಿ ಹಾಕೋಕ್ಕಾಗ್ತಾ ಇಲ್ಲ. ಇನ್ನು ನಾಳೆ ಹೋಗ್ತೀನಿ, ಆವಾಗ ಮಂಡ್ಯದಿಂದ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನೇ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಒಂದು ಚಿಕ್ಕವಾದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪೂರ್ತಿ ವ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿದರೆ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಸರಿನಾ? ಬನ್ನಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಲ್ಲ, ನೆಕ್ಸ್ಟ್ ವ್ಲಾಗು ಇದೆ ನನ್ನ ಹತ್ರ, ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು, ಅದಕ್ಕೆ ಮಂಡೇ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ, ಓಕೆನಾ ಫ್ರೆಂಡ್? ಬಾಯ್. ಇವತ್ತಿನ ಒಂದು ಚಿಕ್ಕವಾದ ವ್ಲಾಗ್ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಬಾಯ್.